ಓಂ ಶಾಂತಿ. ಈ ದಿನ ತಂದೆಗೆ ಶಿವಬಾಬಾರವರಿಗೆ ಮಕ್ಕಳ ಮೇಲೆ ಇರುವಂತಹ ಪ್ರೀತಿ ಇಂತಹದ್ದು, ಅದರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಬಾಬಾರವರಿಗೆ ಮಕ್ಕಳ ಮೇಲೆ ಎಂತಹ ಪ್ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಾಬಾ ನಾವು ಅರ್ಧಕಲ್ಪದಿಂದಲೂ ಸಹ ಭಕ್ತಿಯನ್ನ ಮಾಡ್ತಾ ಅಲ್ವಾ, ವ್ರತಗಳನ್ನ ಮಾಡ್ತಾ ಏನೆಲ್ಲ ಮಾಡ್ತಾ ಭಗವಂತನಿಗೋಸ್ಕರ ಹುಡುಕ್ತಾ ಬಂದ್ವಿ. ಸುಖ ಶಾಂತಿಗೋಸ್ಕರ ಹುಡುಕ್ತಾ ಬಂದ್ವಿ. ನೆಮ್ಮದಿಗೋಸ್ಕರ, ಆರೋಗ್ಯಕ್ಕೋಸ್ಕರ ನಾವು ಜನ್ಮ ಜನ್ಮಾಂತರಗಳು ಸಹ ಅಲೆದಾಡ್ತಾನೆ ಬಂದಿದ್ದೀವಿ. ಎಲ್ಲೂ ನಮಗೆ ಸದಾ ನಿರಂತರವಾಗಿರುವಂತಹ ಆ ಪ್ರೀತಿ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಬಂಧಗಳು ಎಲ್ಲೂ ಸಿಗಲಿಲ್ಲ. ಆತ್ಮ ಅನಂತ, ಆತ್ಮ ಬೇಹದ್ದು, ಆತ್ಮ ಸೂಕ್ಷ್ಮ ಅಲ್ವಾ. ಹಾಗಾಗಿ ಆತ್ಮಕ್ಕೆ ಸ್ಥೂಲವಾಗಲಿ ಅಲ್ಪಕಾಲಿಕವಾಗಲಿ ನಾವು ಯಾವುದನ್ನೇ ಕೊಟ್ಟು ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಆತ್ಮಕ್ಕೆ ಅದು ಕೇವಲ ಶರೀರಕ್ಕೆ ಅಂದರೆ ಶರೀರ ಸ್ಥೂಲ. ಆದ್ದರಿಂದ ಸ್ಥೂಲ ವಸ್ತುಗಳಿಂದ ವ್ಯಕ್ತಿಗಳು ಅಂದರೆ ಶರೀರಧಾರಿಗಳು ಅಲ್ಪಕಾಲಿಕವಾಗಿ ಶರೀರಕ್ಕೆ ಪ್ರಾಪ್ತಿ ಸಿಗಬಹುದೇನೋ ಅಲ್ವಾ, ಅದು ಅಲ್ಪಕಾಲಿಕ ವಿನಾಶಿ ಕೂಡ. ಆದರೆ ಆತ್ಮಕ್ಕೆ ಕೇವಲ ಪರಮಾತ್ಮನಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ. ಶರೀರ ವಿನಾಶಿ, ಹಾಗಾಗಿ ಶರೀರಕ್ಕೆ ಸಂಬಂಧಪಟ್ಟಿರೋದು ಏನೇ ಸಿಕ್ಕಿದ್ರೂ ಅದು ವಿನಾಶಿನೇ ಆಗಿರುತ್ತೆ. ಆತ್ಮ ಅವಿನಾಶಿ, ಅನಂತ. ಹಾಗಾಗಿ ಆತ್ಮಕ್ಕೆ ಅವಿನಾಶಿಯಾಗಿರೋದೇ ಬೇಕು, ಅನಂತವಾಗಿರೋದೇ ಬೇಕು, ಅನ್ಲಿಮಿಟೆಡ್. ಅದು ಕೇವಲ ಒಬ್ಬ ಬಾಬಾರವರಿಂದ ಮಾತ್ರ ಸಾಧ್ಯ. ಬಾಬಾ ಅವಿನಾಶಿ, ಅವರು ಸಹ ಅನಂತ, ಗುಣಗಳಲ್ಲಿ ಅನಂತ, ಶಕ್ತಿಗಳಲ್ಲಿ ಅನಂತ ಅಲ್ವಾ, ಎಲ್ಲದರಲ್ಲೂ ಅನಂತ. ಮತ್ತೆ ಅವರೊಬ್ಬರು ಮಾತ್ರ ಆತ್ಮವನ್ನ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇದೆ. ಈಗ ಬಾಬಾ ಬಂದು ತಾನಾಗೇ ಬಂದು ನಮ್ಮನ್ನ ಹುಡುಕಿದರೆ. ನಾವು ಮನೆಗಳಲ್ಲೇ ಇದ್ವಿ ಅಲ್ವಾ, ನಾವು ಅರ್ಧಕಲ್ಪದಿಂದ ಹುಡುಕಿ ಸುಸ್ತಾಗಿದ್ವಿ. ಈಗ ಬಾಬಾನೇ ಬಂದು ನಮ್ಮನ್ನ ಹುಡುಕಿದ್ದಾರೆ. ಎಲ್ಲೆಲ್ಲೋ ಇದ್ದವರನ್ನ ಹುಡುಕಿ ತನ್ನ ಮಡಿಲಲ್ಲಿ ಇಟ್ಕೊಂಡಿದ್ದಾರೆ. ನಾವು ಈಗ ಶಿವ ವಂಶಾವಳಿಗಳು ಆಗಿದ್ದೀವಿ. ಬ್ರಾಹ್ಮಣ ಕುಲದವರು, ಬ್ರಹ್ಮ ಮುಖ ವಂಶಾವಳಿಗಳು ಸಹ ನಾವಾಗಿದ್ದೀವಿ. ಹಾಗಾಗಿ ಈಗ ನಾವು ಭಗವಂತನಿಂದ ಡೈರೆಕ್ಟ್ ಆಗಿ ಅತೀಂದ್ರಿಯ ಸುಖ, ಅವಿನಾಶಿ ಸುಖ, ಶಾಂತಿ, ಪ್ರೀತಿ, ಅವಿನಾಶಿ ಸಂಬಂಧಗಳ ಪ್ರೀತಿ, ಅಪ್ರಾಪ್ತಿಗಳು ಅವಿನಾಶಿಯಾಗಿ ಎಲ್ಲವನ್ನ ನಾವು ಈ ಸಮಯದಲ್ಲಿ ನಾವು ಪಡಿತಿದ್ದೀವಿ. ಅರ್ಧಕಲ್ಪದಿಂದ ನಾವು ಪಡೆಯದೇ ಇದ್ದದ್ದನ್ನ ಈಗ ನಾವು ಪಡೀತಿದ್ದೀವಿ. ಸತ್ಯ ತ್ರೇತಾಯುಗದಲ್ಲಿ ಎಲ್ಲ ಇತ್ತು ಅಲ್ವಾ. ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಆರೋಗ್ಯ ಏನ್ ಬೇಕು ಎಲ್ಲ ಇತ್ತು. ಆದರೆ ಕೇವಲ ಒಬ್ಬ ತಂದೆ ಇಲ್ಲ, ಪರಮಾತ್ಮ ಇಲ್ಲ. ಇಲ್ಲಿ ಬಾಬಾ ನಮಗೆ ಸಿಕ್ಕಿದ್ದಾರೆ. ಈ ಒಂದು ಜನ್ಮ, ಈ ಅಂತಿಮ ಸಮಯದಲ್ಲಿ ಮಾತ್ರ ನಮ್ಮ ಜೊತೆ ಬಾಬಾ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ತಂದೆನೂ ಸಹ ತನ್ನ ಮಕ್ಕಳು ಕಷ್ಟಪಡೋದನ್ನ, ದುಃಖ ಪಡೋದನ್ನ ನೋಡೋದಿಲ್ಲ ಅಲ್ವಾ. ಅದು ಲೌಕಿಕದಲ್ಲೇ ಆಗಲಿ ಬಿಡಿ, ಒಬ್ಬ ತಂದೆಗೆ ಮಕ್ಕಳು ಕಷ್ಟಪಡೋದು ನೋಡ್ತಾರ? ಇಲ್ಲ. ಹಾಗಾಗಿ ಇವರು ಬೇಹದ್ದಿನ ತಂದೆ,
ಅವಿನಾಶಿ ತಂದೆ. ಹಾಗಾಗಿ ನಾವು ಅರ್ಧಕಲ್ಪ ನಾವು ಅವ್ರಿಗೋಸ್ಕರ ಹುಡುಕಾಡಿದ್ದೀವಿ. ಅವರ ಪ್ರೀತಿಗೋಸ್ಕರ, ಅವರ ಸಂಬಂಧಕ್ಕೋಸ್ಕರ ಅಲೆದಾಡಿದ್ದೀವಿ, ಎಲ್ಲೆಲ್ಲೋ ಹುಡುಕಿದ್ದೀವಿ. ಆದರೆ ವಿನಾಶಿಯಾಗಿ ಅಲ್ಪಕಾಲಕ್ಕಾಗಿ ಸಿಕ್ತಷ್ಟೇ, ಟೆಂಪರವರಿ. ಆದರೆ ಸದಾಕಾಲಕ್ಕೋಸ್ಕರ ಸಿಗಲಿಲ್ಲ ನಮಗೆ. ಈಗ ಅದಕ್ಕೋಸ್ಕರನೇ ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಭಕ್ತಿ ಮಾಡಿದ್ದು ಅವ್ರಿಗೋಸ್ಕರ ನಾವೇ ಅಲ್ವಾ? ಜಾಸ್ತಿ ಭಕ್ತಿ ಮಾಡಿದ್ದು ನಾವೇ. ಜ್ಞಾನ, ಭಕ್ತಿ ಅಲ್ವಾ, ವೈರಾಗ್ಯ ಇದೆಲ್ಲ ಇದೆ ಅಲ್ಲ. ಭಕ್ತಿ, ವೈರಾಗ್ಯ, ಜ್ಞಾನ. ಈಗ ನಮಗೆ ಭಕ್ತಿ ಮೇಲೆ ವೈರಾಗ್ಯ ಬಂದಿದೆ. ಈಗ ನಮಗೆ ಜ್ಞಾನ ಸಿಕ್ಕಿದೆ. ಜ್ಞಾನದಿಂದ ಯಾರು ಸಿಕ್ಕಿದ್ದಾರೆ? ಬಾಬಾ ಸಿಕ್ಕಿದ್ದಾರೆ ಅಲ್ವಾ? ಬಾಬಾ ಬಂದಿಲ್ಲ ಅಂದ್ರೂ ಕೂಡ ನಮಗೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂದ್ರೂ ಕೂಡ ಬಾಬಾ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ ಅಲ್ವಾ? ಹಾಗಾಗಿ ಈಗ ನಾವು ಭಕ್ತಿ ಮಾಡ್ತಾ ಮಾಡ್ತಾ ಪರಮಾತ್ಮನನ್ನ ನಾವೀಗ ಸಂಪೂರ್ಣವಾಗಿ ಈ ಸಮಯದಲ್ಲಿ ನಾವು ಅವರ ಒಂದು ಪ್ರೆಸೆನ್ಸ್ ಅನ್ನು ನಾವು ಅನುಭವ ಮಾಡ್ಕೋಬಹುದು. ಈ ಸಮಯದಲ್ಲಿ ಅವರ ಒಂದು ಪ್ರೆಸೆನ್ಸ್, ಈ ಸಂಗಮ ಯುಗದಲ್ಲಿ ನಾವು ಪ್ರತಿ ಸೆಕೆಂಡು ಅಲ್ವಾ ನಾವು ಅವರ ಮಿಲನ ಮಾಡ್ಬೋದು. ಅರ್ಧಕಲ್ಪದಿಂದ ದುಃಖ ನೋಡಿರೋ ನಮಗೆ ಸುಖ ಮಾರ್ಗವನ್ನ ತಿಳಿಸ್ಬೇಕು. ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ಬೇಕು, ಸುಖ ಕೊಡಬೇಕು ಅಂತಾನೆ ಸ್ವರ್ಗವನ್ನ ಅಂಗೈಯಲ್ಲಿ ಇಟ್ಕೊಂಡ್ಬಂದಿದ್ದಾರೆ ಬಾಬಾ ನಮಗೋಸ್ಕರ ಕೊಡೋದಕ್ಕೆ. ಆದರೆ ನಾವು ಯೋಗ್ಯರಾಗಬೇಕಷ್ಟೆ. ಅವರ ಪ್ರೀತಿಗೆ ಪಾತ್ರರಾಗಬೇಕು, ಅವರ ನಂಬಿಕೆಗೆ ಅರ್ಹರಾಗಬೇಕು. ಅವರ ಪ್ರೀತಿಗೆ, ನಂಬಿಕೆಗೆ ಅವರು ಕೊಡುವ ಒಂದು ಏನು ಪ್ರಾಪ್ತಿ ಇದೆಯಲ್ಲ, ಅದಕ್ಕೆ ನಾವು ಅರ್ಹರಾಗಬೇಕಷ್ಟೆ. ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಒಂದು ಯೋಗ್ಯತೆ, ನಮ್ಮ ಒಂದು ಕೆಪಾಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಸಂಪೂರ್ಣವಾಗಿ ನಾವು ಅವರಿಂದ ಪಡಿಬೋದು ಕೂಡ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಪ್ರಾಪ್ತಿ, ಸ್ವರ್ಗ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಭಗವಂತನ ಪ್ರೀತಿ, ಸಂಬಂಧ ಏನಿದೆಯಲ್ಲ, ಇದು ಮುಖ್ಯವಾದಂಥದ್ದು. ಇದು ಯಾವ ಯುಗದಲ್ಲೂ ಸಿಗೋದಿಲ್ಲ ಅಲ್ವಾ? 2 ಯುಗಗಳು ನಾವು ಸ್ವರ್ಗದಲ್ಲಿ ಅಂದರೆ ಇರ್ತೀವಿ. ಸತ್ಯತ್ರೈತಾಯುಗದಲ್ಲಿ 2 ಯುಗಗಳು, ದ್ವಾಪರ ಕಲಿಯುಗನೂ ಸಹ ನಾವು ಜೀವನ ಮಾಡ್ತೀವಿ ದೇಹಧಾರಿಗಳಾಗಿ. ಅಲ್ಲೂ ಬಾಬಾ ಇಲ್ಲ, ಇಲ್ಲೂ ಬಾಬಾ ಇಲ್ಲ ಅಲ್ವಾ? ಇಲ್ಲೂ ಇಲ್ಲ, ಆದರೆ ಈಗ ಮಾತ್ರ. ಹಾಗಾಗಿ ನಾವು ಈ ಕ್ಷಣವನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಈ ಒಂದು ಸಮಯವನ್ನ, ಪ್ರತಿಯೊಂದು ಕ್ಷಣವನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಬಾಬಾ ನಮ್ಮ ದುಃಖವನ್ನ ದೂರ ಮಾಡೋದಕ್ಕೇನೆ ಬಂದಿದ್ದಾರೆ, ದುಃಖದಿಂದ ಬಿಡಿಸೋದಕ್ಕೇನೆ ಬಂದಿದ್ದಾರೆ, ದುಃಖಧಾಮವನ್ನ ವಿನಾಶ ಮಾಡೋಕ್ಕೇನೆ ಬಂದಿದ್ದಾರೆ. ಯಾಕೆ ಅಂತಂದ್ರೆ ದುಃಖಧಾಮ ವಿನಾಶ ಆಗದ ಹೊರತು ಸುಖಧಾಮ ಬರೋದಿಲ್ಲ. ನರಕ ಹೋಯ್ತು ಅಂದ್ರೆ ಸ್ವರ್ಗ ಬರುತ್ತೆ. ನಾವು ನರಕದಲ್ಲಿದ್ದೀವಿ. ಈಗ ನರಕದಿಂದ ನಮ್ಮನ್ನ ಬಿಡಿಸೋದಕ್ಕೆ ಬಂದಿದ್ದಾರೆ. ರಾವಣನ ಒಂದು ವಶದಲ್ಲಿದ್ದೀವಿ, ಅದರಿಂದ ಬಿಡಿಸೋದಕ್ಕೆ ಬಂದಿದ್ದಾರೆ ಬಾಬಾ. ನಾವು ಗುರ್ತಿಸ್ಬೇಕು, ನಾವು ಬಾಬಾರವನ್ನ ಗುರ್ತಿಸ್ಬೇಕು. ಅವರ ಕಾರ್ಯ ಏನು ಅನ್ನೋದನ್ನ ನಾವು ಗುರ್ತಿಸ್ಬೇಕು. ಅವ್ರ ಪ್ರೀತಿ ಎಂಥದ್ದು ಅನ್ನೋದನ್ನ ನಾವು ಗುರ್ತಿಸ್ಬೇಕು. ಬಾಬಾ ಅದಕ್ಕೆ ಹೇಳ್ತಾರೆ, ನೋಡಿ ನಾನು ಬರ್ತೀನಿ, ನಿಮ್ಮನ್ನ ಪರಿವರ್ತನೆ ಮಾಡ್ತೀನಿ ಆಯ್ತಾ, ಮತ್ತೆ ಈ ಪ್ರಪಂಚವನ್ನ ವಿನಾಶ ಮಾಡಿಸ್ತೀನಿ. ಅದು ಯಾರಿಗೋಸ್ಕರ? ನಿಮಗೋಸ್ಕರನೇ ಅಂತ ಹೇಳ್ತಿದ್ದಾರೆ. 1984 ಅವ್ಯಕ್ತವಾಣಿಯಲ್ಲಿ ಬಾಬಾ ತಿಳಿಸಿದ್ದಾರೆ. ಬಾಬಾ ಸೈನ್ಸ್ ಅವ್ರಿಗೆ, ವಿಜ್ಞಾನದವ್ರಿಗೂ ಕೂಡ ಪ್ರೇರಣೆಯನ್ನ ಕೊಡ್ತಾರಂತೆ. ಏನಕ್ಕೆ? ವಿನಾಶಕ್ಕೋಸ್ಕರ. ವಿಜ್ಞಾನ ಕೂಡ ವಿನಾಶಕ್ಕೆ ಸಹಯೋಗಿ ಆಗುತ್ತಲ್ಲ, ಸೈನ್ಸ್ ಸಾಧನಗಳು. ಮತ್ತೆ ಅವರು ಪ್ರೇರಣೆ ಕೊಡೋದು ಕೂಡ ಬಾಬಾ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಮಕ್ಕಳಿಗೋಸ್ಕರನೇ. ಯಾಕೆ? ವಿನಾಶ ಆಗಬೇಕು. ವಿನಾಶಕ್ಕೂ ಅದು ಎಷ್ಟು ನಮಗೆ ಉಪಯೋಗಕ್ಕಿದೆಯೋ ಅಷ್ಟೇ ನಮಗೆ ತೊಂದರೆನೂ ಕೂಡ ಕೊಡುತ್ತೆ.
ವಿಜ್ಞಾನ ಅಲ್ವಾ, ಸೈನ್ಸ್ ಸಾಧನಗಳು. ಹಾಗಾಗಿ ನಮಗೆ ಈಗ ಸಹಯೋಗಿಯಾಗಿದೆ ಎಲ್ಲವೂ ಕೂಡ. ಸೇವೆಗೆ, ವಿಶ್ವ ಕಲ್ಯಾಣಕ್ಕೆ, ಪುರುಷಾರ್ಥಕ್ಕೆ ಎಲ್ಲ ರೀತಿಯಲ್ಲಿ ಇದೆ. ಮತ್ತೆ ಸ್ವಲ್ಪ ಸಮಯ ಹೋದ ಮೇಲೆ ಅದೆಲ್ಲನೂ ಕೂಡ ವಿನಾಶಕ್ಕೋಸ್ಕರನೇ ಇರುತ್ತೆ ಅಲ್ವಾ. ಅದರಿಂದ ಅದೆಲ್ಲ ವಿನಾಶನೂ ಆಗುತ್ತೆ. ಅದು ಏನಕ್ಕೆ ಅಂತಂದ್ರೆ ನಿಮಗೋಸ್ಕರನೇ ಅಂತ ಹೇಳ್ತಿದ್ದಾರೆ ಬಾಬಾ. ವಿಜ್ಞಾನದವರೆಗೂ ಪ್ರೇರಣೆಯನ್ನು ಕೊಡ್ತಾರೆ, ಅದು ಕೂಡ ಮಕ್ಕಳಿಗೋಸ್ಕರನೇ, ಮಕ್ಕಳ ಮೇಲೆ ಪ್ರೀತಿ ಇರೋದಕ್ಕೋಸ್ಕರನೇ. ಇನ್ನು ವಿನಾಶ ಆಗಿಲ್ಲ ಅಂದ್ರೆ ಸ್ವರ್ಗ ಎಲ್ಲಿಂದ ಬರುತ್ತೆ ಅಲ್ವಾ. ಇನ್ನು ಮತ್ತೆ ಅವ್ರಿಗೆಲ್ಲ ಪ್ರೇರಣೆ ಸಿಗುತ್ತೆ ಬಾಬಾರವರಿಂದ. ಭಕ್ತರಿಗೆ ಭಾವನೆಯ ಒಂದು ಫಲ ಕೊಡ್ತಾರೆ, ಆದ್ರೆ ಮಕ್ಕಳನ್ನೇ ಮುಂದೆ ಇಡ್ತಾರೆ. ಭಕ್ತರು ಈಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಭಕ್ತರು, ಅಲ್ಲಿ ಹೋದ್ಮೇಲೆ ಅಲ್ಲಿ ಅವರು ದೇವರನ್ನ ಬೇಡ್ಕೊಂಡಾಗ ಅವ್ರಿಗೇನಾದ್ರೂ ಒಂದು ಸ್ವಲ್ಪ ಒಳ್ಳೇದಾಯ್ತು, ಶಾಂತಿ ಸಿಕ್ತು, ನೆಮ್ಮದಿ ಸಿಕ್ತು, ಆರೋಗ್ಯ ಏನಾದರೂ ಒಂದು ಸ್ವಲ್ಪ ಪ್ರಾಪ್ತಿ ಆಯಿತು ಅಂತಂದ್ರೆ ಅದು ಅವರು ಏನಂತ ಭಾವಿಸ್ತಾರೆ ಹೇಳಿ. ನಾನು ಇಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಇಂತಹ ದೇವರು, ಇಂತಹ ದೇವಿ, ಅಲ್ಲಿ ಹೋದಾಗಿಂದ ನನಗೆ ಈ ಥರ ಒಳ್ಳೇದಾಯಿತು, ನನಗೆ ಸರಿ ಹೋಯಿತು, ನನಗೆ ಅದು ಪ್ರಾಪ್ತಿ ಆಯಿತು, ನನಗೆ ಇದು ಪ್ರಾಪ್ತಿ ಆಯಿತು ಅಂತ ಅವರು ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. 4 ಜನ ಹತ್ರ ಹೋಗಿ ಹೇಳ್ಕೊಳ್ತಾರೆ. ಅವರ ಜೀವನದಲ್ಲಿ ಏನಾದರೂ ಪರಿವರ್ತನೆ ಬರುತ್ತೆ, ಏನಾದರೂ ಸಿಗುತ್ತೆ. ಆದರೆ ಅದು ಪ್ರಾಪ್ತಿ ಏನಿದೆಯಲ್ಲ, ಆ ಪ್ರಾಪ್ತಿ ಏನಿದೆಯಲ್ಲ ಅದು ಬಾಬಾ ತಗೊಳ್ಳಲ್ಲ. ಈಗ ವಿಗ್ರಹ ಏನಾದರೂ ಮಾಡುತ್ತಾ? ಜಡಮೂರ್ತಿ ಏನು ಮಾಡೋದಿಲ್ಲ. ಆ ಜಡಮೂರ್ತಿಯ ಮೂಲಕ ಭಕ್ತರಿಗೆ ಕೊಡುವಂಥದ್ದು ಯಾರು? ಬಾಬಾನೇ. ಬಾಬಾನೇ ಕೊಡುವಂಥದ್ದು. ಅದನ್ನೇ ಹೇಳ್ತಿದ್ದಾರೆ, ಭಕ್ತರಿಗೆ ಅವರ ಭಾವನೆ ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಕೂಡ ಬಾಬಾನೇ ಕೊಡ್ತಾರೆ, ದ್ವಾಪರ ಯುಗದಿಂದಲೂ ಸಹ ಇಲ್ಲಿವರೆಗೂ ಕೂಡ. ಆದರೆ ಮಕ್ಕಳನ್ನೇ ಮುಂದೆ ಇಡ್ತಾರೆ. ಅವಾಗ ನೋಡಿ ಬಾಬಾ ಕಾಣ್ತಾರ ಅವ್ರಿಗೆ, ಬಾಬಾ ಕಾಣ್ತಾರ ಅವ್ರಿಗೆ. ಕಾಣುವಂಥದ್ದು ಆ ವಿಗ್ರಹ, ಆ ಜಡಚಿತ್ರ. ಇಂಥ ದೇವಿ, ಇಂಥ ದೇವಸ್ಥಾನಕ್ಕೆ ಹೋಗಿದ್ದೆ, ಇಲ್ಲಿ ಹೋಗಿ ಈ ಥರ ಒಳ್ಳೇದಾಯ್ತು, ಅದೆಲ್ಲ ಆ ಥರ ಹೇಳ್ಕೊತಾರೆ. ಆದ್ರೆ ಬಾಬಾ ಅದನ್ನ ತಗೊಳ್ಳೋದಿಲ್ಲ. ಯಾಕಂದ್ರೆ ಬಾಬಾರವ್ರು ಯಾವತ್ತು ಕೊಡೋರೇ ಹೊರತು ತಗೊಳ್ಳೋರಲ್ಲ. ಯಾವುದು ಅವರಿಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಆ ಪ್ರಾಪ್ತಿಯನ್ನು ತಗೊಳ್ಳದೆ ಅದು ಮಕ್ಕಳನ್ನೇ ಮುಂದೆ ಇಡ್ತಾರೆ. ಯಾಕಂದ್ರೆ ಬಾಬಾ ಬಿಂದು ಆಗಿದ್ದಾರೆ. ಬಿಂದುವನ್ನಾದ್ರೆ ಮನುಷ್ಯರು ಭಕ್ತರು ತಿಳ್ಕೊಳಕ್ಕಾಗೋದಿಲ್ಲ. ದೇವಿ ದೇವತೆಗಳನ್ನೇ ಅವ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ, ಅವ್ರು ತಿಳ್ಕೊಳಕ್ ಸಾಧ್ಯ. ದೇವಿ ದೇವತೆಗಳು ಅಂದ್ರೆ ಈ ರೀತಿ ಇರ್ತಾರೆ, ಈ ರೂಪದಲ್ಲಿ ಇರ್ತಾರೆ, ಅವ್ರು ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಆದ್ರೆ ಬಿಂದು ಬಾಬಾ ಇದಾರಲ್ಲ, ಬಿಂದು ಬಾಬಾ ಅವರನ್ನ ತಿಳ್ಕೊಳ್ಳೋದು ಕಷ್ಟ ಆಗತ್ತೆ ಅವ್ರಿಗೆ, ಭಕ್ತರಿಗೆ. ಹಾಗಾಗಿ ಮಕ್ಕಳನ್ನೇ ಮುಂದೆ ಇಡ್ತಾರೆ, ಆ ಪ್ರಾಪ್ತಿಯನ್ನು ಮಕ್ಕಳಿಗೇನೆ ಕೊಡ್ತಾರೆ. ನಮ್ದು ಎಲ್ಲೇ ಒಂದು ವಿಗ್ರಹ ಇರ್ಲಿ, ಜಡಚಿತ್ರ ಇರ್ಲಿ, ಬಟ್ ಅದು ನಮ್ಮದೇ, ಬಾಬಾರವ್ರ ಮಕ್ಕಳದೇ ಅಲ್ವಾ. ಜಡಚಿತ್ರಗಳು ದ್ವಾಪರ ಯುಗದಿಂದ ತಯಾರಾಗುತ್ತೆ. ಈಗ ನಾವು ಓದ್ತಿದ್ದೀವಿ, ಬಟ್ ನಾವು ದ್ವಾಪರ ಯುಗದಿಂದ ಮನುಷ್ಯರಾಗಿ ನಾವು ದೇಹಧಾರಿಗಳಾಗಿ ಜನ್ಮಗಳನ್ನು ನಾವು ತಗೊಂಬಂದಿದ್ದೀವಿ. ಎಲ್ಲೋ ಒಂದು ಕಡೆ ಜೀವನ ಮಾಡ್ತಿರ್ತೀವಿ. ಆದ್ರೆ ಜಡಚಿತ್ರ ಯಾರ್ದು? ನಮ್ದೆ. ಆ ಜಡಚಿತ್ರ ಅದರಿಂದ ಆತ್ಮಗಳಿಗೆ ಬಾಬಾ ಅಂದ್ರೆ ಭಕ್ತರಿಗೆ ಏನೇ ಫಲ ಕೊಟ್ಟರು ಕೂಡ ಆ ಜಡಚಿತ್ರ ಇರುವಂತ ಆತ್ಮ ಎಲ್ಲಿರುತ್ತೆ? ಆ ಜಡಚಿತ್ರ ಯಾರ್ದು? ಆತ್ಮ ಎಲ್ಲಿರುತ್ತೆ, ಎಲ್ಲಿ ಜೀವನ ಮಾಡ್ತಿರುತ್ತೆ, ಎಲ್ಲಿ ಜನ್ಮ ತಗೊಂಡಿರುತ್ತೆ, ಆ ಆತ್ಮದ ಅಕೌಂಟ್ಗೆ ಹೋಗುತ್ತೆ ಆ ಪ್ರಾಪ್ತಿ. ಬಾಬಾ ತಗೊಳ್ಳೋದಿಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಏನೇ ಫಲ ಕೊಟ್ಟರು ಕೂಡ ಬಾಬಾ ಅದ್ರ ರಿಟರ್ನ್ ಯಾರ ಹತ್ರನೂ ತಗೊಳ್ಳಲ್ಲ. ಅದಕ್ಕೆ ಅವರನ್ನ ದಾತ, ವಿಧಾತ, ವರದಾತ ಅನ್ನುವಂಥದ್ದು. ಅವರು ದಾನಿ, ಅಖಂಡ ಮಹಾದಾನಿ. ಅವ್ರಿಗೆ ಏನು ಕೊರತೆ ಇದೆ ಹೇಳಿ? ಎಲ್ಲ ಅನಂತವಾಗಿದೆ, ಸಾಗರ ಎಲ್ಲ. ಏನ್ ಕೊರತೆ ಇದೆ? ಯಾರಿಂದ ಏನ್ ಬೇಕು ಅವ್ರಿಗೆ? ನಮಗೇನೆ ಎಲ್ಲ ಬೇಕಾಗಿರೋದು. ಹಾಗಾಗಿ ಮಕ್ಕಳಿಗೇನೆ ಎಲ್ಲವನ್ನ ಕೊಡ್ತಾರೆ. ಭಕ್ತರ ಮುಂದೆ ಕೂಡ ಮಕ್ಕಳನ್ನೇ ಪ್ರತ್ಯಕ್ಷ ಮಾಡ್ತಾರೆ. ಇವಾಗ ಅವ್ರು ಏನು, ಈಗ ಯಾವುದಾದ್ರೂ ಒಂದು ದೇವತೆಯ ಬಗ್ಗೆ ಅವರು ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆ ಅಲ್ವಾ. ಅವ್ರ ಭಾವನೆ ಇಟ್ಕೊಂಡಿರ್ತಾರೆ, ತುಂಬಾ ಭಾವನೆ. ಅಂಥವ್ರಿಗೆ ಅದೇ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಲ್ವಾ. ಎಲ್ಲ ಅವ್ರಿಗೆ ಫಲ ಕೊಡೋದು, ಸಾಕ್ಷಾತ್ಕಾರದಿಂದ ಹಿಡಿದು ಏನೇ ಕೊಟ್ಟರು ಅದು ಬಾಬಾನೇ ಕೊಡ್ತಾರೆ. ಯಾಕಂದ್ರೆ ಆ ವಿಗ್ರಹದ ಒಂದು ಜಡಚಿತ್ರದ ಒಂದು ಆತ್ಮ ಅದು ಏನಿದೆ, ಅದು ಎಲ್ಲೋ ಒಂದು ಕಡೆ ಪಾತ್ರವನ್ನ ಅಭಿನಯಿಸ್ತಾ ಇರುತ್ತೆ.
ಅದ್ರ ಗೊತ್ತಿಲ್ಲ ಅಲ್ವಾ, ನಂದ ಜಡಚಿತ್ರ, ನಾನು ಮೊದಲು ದೇವತೆ ಆಗಿದ್ದೆ, ನಾನು ಸತ್ಯುಗದ ದೇವತೆ ಆಗಿದ್ದೆ, ನಾನು ಹಿಂಗಿದ್ದೆ ಹಂಗಿದ್ದೆ, ಏನು ಗೊತ್ತಿರಲ್ಲಲ್ವಾ. ಹಾಗಾಗಿ ಬಾಬಾನೇ ಎಲ್ಲ ಮಾಡಿಸ್ತಾರೆ, ಭಕ್ತರಿಗೂ ಕೊಡ್ಬೇಕಲ್ವಾ. ಅದಕ್ಕೋಸ್ಕರ ಭಕ್ತರ ಮುಂದೆ ಕೂಡ ಮಕ್ಕಳನ್ನೇ ಪ್ರತ್ಯಕ್ಷ ಮಾಡ್ತಾರೆ, ಎಲ್ಲರನ್ನ ಮುಕ್ತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದು ಕೂಡ ಯಾಕೆ, ಈಗ ನೋಡಿ ಎಲ್ಲರಿಗೂ ಮುಕ್ತಿ ಕೊಡ್ತಾರೆ ಈ ಸಮಯದಲ್ಲಿ ಏನು ಕೊಡ್ತಾರೆ, ಮುಕ್ತಿ, ಎಲ್ಲರಿಗೂ ಮುಕ್ತಿ. ಆದರೆ ಕೆಲವ್ರಿಗೆ ಮಾತ್ರ ಜೀವನ್ ಮುಕ್ತಿ, ಮುಕ್ತಿ ಎರಡು, ಮುಕ್ತಿ ಜೀವನ್ ಮುಕ್ತಿ. ಜೀವನ್ ಮುಕ್ತಿ ಅಂತಂದ್ರೆ ಇಲ್ಲಿ ಸತ್ಯ ತ್ರೇತಾಯುಗ ಸ್ವರ್ಗದ ಪ್ರಾಪ್ತಿ, ಅದು ಎಲ್ಲರೂ ಬರಕ್ಕಾಗಲ್ಲ ಅಲ್ಲಿ. ಹಾಗಾಗಿ ಮುಕ್ತಿ ಜೀವನ್ ಮುಕ್ತಿ ಎಲ್ಲರಿಗೂ ಇರುತ್ತೆ, ಬಟ್ ಅವರು ಎಲ್ಲಿ ಜನ್ಮ ತಗೊಂತಾರಲ್ಲ, ಈಗ ದ್ವಾಪರ ಯುಗದಿಂದನೇ ಬರ್ತಾರಲ್ಲ, ಅಲ್ಲೇ ಅವರು ಸುಖ ಸಂತೋಷ ಅನ್ನೋದನ್ನ ಅಲ್ಲೇನೆ ಸ್ವಲ್ಪ ನೋಡುತ್ತಾರೆ ಅವರು, ಅದೇ ಅವ್ರಿಗೆ ಜೀವನ್ ಮುಕ್ತಿ. ನಾವು ಸ್ವರ್ಗದಲ್ಲಿ ಬಂದು ನಾವು ಜೀವನ್ ಮುಕ್ತಿಯನ್ನು ಪಡ್ಕೋತೀವಿ, ಬಟ್ ದ್ವಾಪರ ಕಲಿಯುಗದವರು ಹೇಗೆ, ದ್ವಾಪರ ಕಲಿಯುಗದವ್ರು ಪರಂಧಾಮದಿಂದ ಬರ್ತಾರಲ್ಲ, ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿಂದ ಬಂದಾಗ್ಲೇನೆ ಆ ಒಂದು ಜೀವನ್ ಮುಕ್ತ ಸ್ಥಿತಿ ಇರುತ್ತೆ ಅವ್ರದ್ದು. ಅಂದ್ರೆ ಏನು, ಸುಖ ಶಾಂತಿ ಆರೋಗ್ಯ ಎಲ್ಲ ಸ್ವಲ್ಪ ಇರುತ್ತೆ, ಸತ್ವ ಪ್ರಧಾನವಾಗಿರ್ತಾರೆ. ಯಾಕಂದ್ರೆ ಆ ಪರಂಧಾಮದಿಂದ ಬಂದಾಗ ಅದು ಸತ್ವ ಪ್ರಧಾನ ಆತ್ಮ ಅಲ್ವಾ, ಇರುತ್ತೆ ಅವಾಗ. ಆಮೇಲೆ ಅವರು ರಜೋತ್ತಮೋದಲ್ಲಿ ಬರುವಂಥದ್ದು. ಹಾಗಾಗಿ ಅವ್ರಿಗೂ ಸಹ ಇರುತ್ತೆ. ಅಂದ್ರೆ ಸ್ವರ್ಗದ ಭಾಗ್ಯ ಏನಿದೆ ಅದು ಕೇವಲ ಸತ್ಯ ತ್ರೇತಾಯುಗದಲ್ಲಿ ಬರೋರ್ಗೆ ಮಾತ್ರ ಆ ಒಂದು ಭಾಗ್ಯ ಇದೆ. ಬಟ್ ಈಗ ವಿನಾಶ ಮಾಡಿ ಎಲ್ಲರನ್ನ ಮುಕ್ತಿಯಲ್ಲಿ ಕರ್ಕೊಂಡು ಹೋಗೋದು ಕೂಡ ಯಾಕೆ, ನಿಮಗೋಸ್ಕರನೇ ಮಕ್ಕಳೇ ಅಂತಿದ್ದಾರೆ ಬಾಬಾ. ನಿಮಗೆ ಸುಖ ಶಾಂತಿಮಯ ಒಂದು ರಾಜ್ಯವನ್ನ ಕೊಡೋದಕ್ಕೋಸ್ಕರನೇ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನ. ಅವರೆಲ್ಲ ಮುಕ್ತಿಧಾಮದಲ್ಲಿರ್ತಾರೆ, ನೀವು ಬಂದು ಏನ್ ಮಾಡ್ತೀರಾ, ಸ್ವರ್ಗದ ರಾಜ್ಯ ಭಾಗ್ಯ ಪಡ್ಕೊಂಡು ರಾಜ್ಯವನ್ನ ನೀವು ಮಾಡ್ತೀರಾ. ಎಲ್ಲಿ, ಸತ್ಯ ಯುಗದಲ್ಲಿ ತ್ರೇತಾಯುಗದಲ್ಲಿ. ಎಲ್ಲರನ್ನ ಮುಕ್ತಿಯಲ್ಲಿ ಕರ್ಕೊಂಡು ಹೋಗೋದು ಕೂಡ ಮಕ್ಕಳಾದ ನಿಮಗೋಸ್ಕರನೇ, ನಿಮಗೆ ಸುಖ ಶಾಂತಿಮಯ ರಾಜ್ಯವನ್ನು ಕೊಡೋದಕ್ಕೋಸ್ಕರನೇ ಅಂತ ಹೇಳ್ತಿದ್ದಾರೆ ಬಾಬಾ. ವಿನಾಶ ಮಾಡೋದು ನಮಗೋಸ್ಕರನೇ, ಸ್ಥಾಪನೆ ಮಾಡೋದು ನಮಗೋಸ್ಕರನೇ, ಎಲ್ಲರಿಗೂ ಮುಕ್ತಿ ಕೊಟ್ಟು ಮನೆ ಕರ್ಕೊಂಡು ಹೋಗೋದು ನಮಗೋಸ್ಕರನೇ ಅಲ್ವಾ. ಮತ್ತೆ ಭಕ್ತಿ ಮಾರ್ಗದಿಂದ ಅರ್ಧಕಲ್ಪದಿಂದಲೂ ಬಾಬಾ ಏನೇ ಭಕ್ತರಿಗೆ ಅವರ ಭಾವನೆಗೆ, ಅಂದ್ರೆ ಭಕ್ತರ ಭಾವನೆಗಳಿಗೆ ಏನೇ ಫಲ ಕೊಟ್ಟರು ಅದನ್ನು ಅಲ್ಲೂ ಕೂಡ ನಮ್ಮನ್ನೇ ಮುಂದೆ ಇಡ್ತಾರೆ, ಎಲ್ಲ ನಮಗೆ ಕೊಡ್ತಾರೆ ಬಾಬಾ. ಇಡೀ ಕಲ್ಪಕ್ಕೆ ನಮ್ಮನ್ನ ಚರಿತ್ರವಂತರನ್ನಾಗಿ ಮಾಡ್ತಾರೆ ಅಲ್ವಾ. ಪರಂಧಾಮದಲ್ಲಿ ನಾವು ಹೇಗಿರ್ತೀವಿ ತಂದೆ ಸಮೀಪದಲ್ಲಿ, ಸತ್ಯ ತ್ರೇತಾಯುಗದಲ್ಲಿ ಹೇಗಿರ್ತೀವಿ, ದ್ವಾಪರ ಕಲಿಯುಗದಲ್ಲಿ ಪೂಜ್ಯರಾಗಿ ಹೇಗಿರ್ತೀವಿ, ಈಗ ಸಂಗಮ ಯುಗದಲ್ಲಿ ಶ್ರೇಷ್ಠ ಬ್ರಾಹ್ಮಣರು ಫರಿಸ್ತೆಗಳು ಎಲ್ಲ ನಾವೇ. ಇಷ್ಟು ನಮಗೆ ಎಷ್ಟು ಒಳ್ಳೆಯ ಒಂದು ಪಾತ್ರ, ಎಷ್ಟು ನಮ್ಮದು 84 ಜನ್ಮಗಳ ಒಂದು ಚರಿತ್ರೆ ಯಾವ ರೀತಿ ಇದೆ. ನಾವು ದೇಹಾಭಿಮಾನದಲ್ಲಿ ಸಿಕ್ಕಾಕೊಂಡು ನಾವು ಮಾಡುವಂತಹ ವಿಕರ್ಮಗಳಿಂದ ನಾವು ದುಃಖವನ್ನ ಅಪ್ರಾಪ್ತಿಯನ್ನ ನಾವು ಪಡ್ಕೋತೀವಿ. ಆದರೆ ಬಾಬಾ ನಮಗೆ ಯಾವತ್ತು ಕೊಡುವುದು ಸದಾ ಪ್ರಾಪ್ತಿನೇ, ಸುಖದ ಪ್ರಾಪ್ತಿ, ಶಾಂತಿಯ ಪ್ರಾಪ್ತಿ, ಎಲ್ಲ ವಿನಾಶಾಗಿ ಕೊಡ್ತಾರೆ. ಕಳ್ಕೊಳ್ಳೋದು ನಾವೇನೆ. ಅದು ಡ್ರಾಮಾದಲ್ಲಿ, ಅದು ನಾಟಕದಲ್ಲಿ ಅದು ಇದೆ, ಫಿಕ್ಸ್ ಇದೆ ಕೂಡ. ಬಾಬಾ ಕೊಡೋದು ಇದೆ, ನಾವು ಕಳ್ಕೊಳ್ಳೋದು ಇದೆ, ಮತ್ತೆ ಬಂದು ಬಾಬಾ ಕೊಡೋದು ಇದೆ, ನಾವು ಕಳ್ಕೊತೀವಿ ಮತ್ತೆ ಬಾಬಾ ಬಂದು ನಮಗೆ ಕೊಡ್ತಾರೆ. ಇದು ಆಟ ನಡೀತಾನೆ ಇರುತ್ತೆ. ಆದರೆ ನಮ್ಮ ಮೇಲೆ ಇರುವಂಥ ಪ್ರೀತಿ ಬಾಬಾರವರಿಗೆ ಅದನ್ನು ಯಾರು ಕೂಡ ಅಳತೆ ಮಾಡಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾರು ಕೂಡ ಲೆಕ್ಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅನಂತವಾದ ತಂದೆ ಅನಂತವಾದ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವು ಅದೇ ಪ್ರೀತಿಯನ್ನು ಇಡಬೇಕಲ್ವಾ ಬಾಬಾರವ್ರಿಗೆ, ಇಡಬೇಕಲ್ವಾ. ನಾವು ದೇಹಾಭಿಮಾನಕ್ಕೆ ಸಿಕ್ಕಾಕೊಂಡು ದೇಹದ ಸಂಬಂಧಗಳು, ಈ ಹಳೆಯ ಪ್ರಪಂಚದ ಒಂದು ವಿಷಯಗಳಲ್ಲಿ, ವಸ್ತು ದುಡ್ಡು ಅವು ಇವು ವಿಕಾರಗಳಲ್ಲಿ ಸಿಕ್ಕಾಕೊಂಡು ನಾವು ಆ ಪ್ರೀತಿಯನ್ನು ಮರೀತಾ ಇದ್ದೀವಿ. ಅವರನ್ನು ನೆನಪು ಮಾಡೋದು, ಅವರನ್ನು ಪ್ರೀತಿ ಮಾಡೋದು ನಾವು ಮರೀತಾ ಇದ್ದೀವಿ. ಈ ಸಮಯ ನಮಗೆ ಸತ್ಯವಾದ ತಂದೆಯವರು, ನಿಜವಾದ ತಂದೆಯವರು, ಆತ್ಮಕ್ಕೆ ತಂದೆಯವರು. ಶರೀರ ನಾನಲ್ಲ, ನಾನು ಕೇವಲ ಆತ್ಮ ಅಷ್ಟೇ, ಶರೀರ ನಾನಲ್ಲ. ಶರೀರ ಪಂಚತತ್ವಗಳಿಂದ ಆಗಿರುವಂಥದ್ದು, ವಿನಾಶಿ. ಅದು ಶರೀರ ವಿನಾಶ ಆಗ್ಬಿಡತ್ತೆ, ಅದು ಜಡ. ನಾನು ಚೈತನ್ಯ, ನಾನು ನಿಜವಾದಂಥ ಆತ್ಮ, ನಾನು ನನ್ನ ಮೂಲ ಸ್ವರೂಪ ರೂಪನೇ ಆತ್ಮ ಬಿಂದು.
ಬಾಬಾ ನನಗೆ ತಂದೆ ಆಗಿದ್ದಾರೆ, ಸರ್ವಸ್ವ ಆಗಿದ್ದಾರೆ ಶಿವ ಬಾಬಾ. ಮತ್ತೆ ಅವರನ್ನ ಯಾಕೆ, ಅವರು ಪಾರಲೌಕಿಕ ತಂದೆ ತಾಯಿ ಸರ್ವ ಸಂಬಂಧ ಬಂಧು ಬಳಗ ಆತ್ಮಕ್ಕೆ ಅವರೇ ಆಗಿದ್ದಾರೆ. ನಾವು ಅವರನ್ನು ಪ್ರೀತಿಸ್ಬೇಕಲ್ಲ. ಪ್ರೀತಿಯಿಂದ ಮಾತ್ರ ನಾವು ಅವರ ಹೃದಯವನ್ನು ಗೆಲ್ಲೋದಕ್ಕೆ ಸಾಧ್ಯ. ಅವರನ್ನು ನಾವು ಜೊತೆಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಬಾಬಾ ನೋಡಿ ನಮ್ಗೆ ಒಳ್ಳೇದಾಗೋದಕ್ಕೋಸ್ಕರ, ನಮ್ಮ ಕಲ್ಯಾಣ ನಮಗೆ ಕಲ್ಯಾಣ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ನಮಗೆ ಪರೀಕ್ಷೆಗಳನ್ನು ಕೊಡ್ತಾರೆ. ಆದರೆ ಪರೀಕ್ಷೆ ಕೊಡೋ ಸಮಯದಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನ ಶಕ್ತಿ ಕೊಟ್ಟು ದಾಟಿಸ್ತಾರೆ. ಆ ಪರೀಕ್ಷೆಯಿಂದ ದಾಟಿಸ್ತಾರೆ ನಮ್ಮನ್ನ. ಪರೀಕ್ಷೆ ಕೊಡ್ತಾರೆ, ಅದ್ರ ಜೊತೆ ಬಿಡಲ್ಲ, ಕೈ ಬಿಡಲ್ಲ. ಅವರು ಜೊತೆಯಲ್ಲೇ ಇರ್ತಾರೆ. ಕೈ ಹಿಡ್ಕೊಂಡು ಜೊತೆಯಲ್ಲೇ ಇರ್ತಾರೆ. ಇದ್ದು ನಮ್ಮ ಎಲ್ಲ ಆ ಒಂದು ಪರೀಕ್ಷೆಯನ್ನು ದಾಟಿಸ್ತಾರೆ. ನಮಗೊಳ್ಳೇದಾಗೋದಕ್ಕೋಸ್ಕರನೇ ಅಲ್ವಾ. ಪರೀಕ್ಷೆ ಇಲ್ಲ ಅಂದ್ರೆ ನಾವು ಪಾಸ್ ಆಗಕ್ಕಾಗತ್ತಾ? ಇಲ್ಲ ಅಲ್ವಾ. ಹಾಗೇನೆ ಇಲ್ಲಿ ಪರೀಕ್ಷೆ ಕೊಟ್ಟು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ಬಂದು ಏನೋ ಅವರು ನಮಗೆ ಹೇಳ್ಕೊಟ್ಟು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತೇನು ಅವ್ರೇನ್ ಬಂದು ನಮ್ಮ ಹತ್ರ ಏನ್ ಮಾಡಿಸೋದಿಲ್ಲ. ಅಂದ್ರೆ ನಮಗೆ ಯಾವಾಗ ನಾವು ಬಾಬಾರವರ ನೆನಪಲ್ಲಿರ್ತೀವಿ, ನಿಶ್ಚಯದಿಂದ ಇರ್ತೀವಿ, ಅವರನ್ನು ನಾವು ಸದಾ ಸಾಥಿಯಾಗಿ ನಾವು ಮಾಡ್ಕೊಂಡಿರ್ತೀವಿ, ಅವರ ಒಂದು ಧೈರ್ಯ, ಅಂದ್ರೆ ನಮಗೆ ಧೈರ್ಯ ತುಂಬ್ತಿರ್ತಾರೆ ಶಕ್ತಿಗಳ ಮೂಲಕ. ನಮಗೆ ಸಹನೆ ಶಕ್ತಿ ಎಲ್ಲ ತುಂಬ್ತಿರ್ತಾರೆ ಅವ್ರು ನಮಗೆ. ಅವಾಗ ಈಸಿಯಾಗಿ ನಾವು ಅದನ್ನು ನಾವು ದಾಟ್ಬೋದು. ಈಸಿಯಾಗಿ ಆ ಪರೀಕ್ಷೆಯನ್ನು ನಾವು ದಾಟ್ಬೋದು. ಅರ್ಥ ಆಯ್ತಾ? ಅವರೇ ಬಂದು ನಮಗೆ ಪರೀಕ್ಷೆಯನ್ನ ಅವ್ರು ನಮ್ಮ ಬದಲು ಅವರೇನೆ ಇದು ಮಾಡಿಬಿಡ್ತಾರೆ ಅಂತಲ್ಲ, ನಮಗೆ ಶಕ್ತಿ ಕೊಡ್ತಾರೆ, ಧೈರ್ಯ ಕೊಡ್ತಾರೆ. ಎದುರಿಸುವಂಥ ಶಕ್ತಿಯನ್ನು ಅವರು ನಮಗೆ ತುಂಬಿ ನಮ್ಮ ಮೂಲಕ ಮಾಡಿಸ್ತಾರೆ. ಅರ್ಥ ಆಯ್ತಲ್ಲ? ಆದ್ರೆ ಕೈ ಬಿಡೋದಿಲ್ಲ. ಹಾಗಾಗಿ ಏನಕ್ಕೆ? ನಮಗೋಸ್ಕರನೇ ಬಾಬಾ ಮಾಡೋದು. ಆಯ್ತಾ? ನಮಗೋಸ್ಕರ, ನಮ್ಗೆ ಒಳ್ಳೇದಾಗ ಆಗೋದಕ್ಕೋಸ್ಕರನೇ. ಎಲ್ಲವೂ ಸಹ ಒಳ್ಳೇದಕ್ಕೇನೆ. ಡ್ರಾಮಾದಲ್ಲಿ ಈಗ ಡ್ರಾಮಾ ಕಲ್ಯಾಣಕಾರಿ, ಬಾಬಾ ಕಲ್ಯಾಣಕಾರಿ. ಮತ್ತೆ ನಾನು ಅವರ ಮಗು, ಕಲ್ಯಾಣಕಾರಿ ತಂದೆಯ ಮಗು ನಾನು ಅಂದಮೇಲೆ, ಅವರ ಸಂತಾನ ಅಂದಮೇಲೆ ನನಗೆ ಅಕಲ್ಯಾಣ ನಿಜನಾ? ಸಾಧ್ಯನಾ? ಇಲ್ಲ, ಕಲ್ಯಾಣನೇ ಆಗತ್ತೆ. ಅದು ಏನೇ ಆದರೂ ಅದರಲ್ಲಿ ಕಲ್ಯಾಣನೇ ಇದೆ. ಎಲ್ಲನೂ ಸಹ ನಮಗೋಸ್ಕರನೇ ಇದೆ. ಎಲ್ಲ ಅವರೇ ಮಾಡಿ ನಮ್ಮನ್ನು ಮುಂದೆ ಇಡ್ತಾರೆ. ಈಗಲೂ ಸಹ ನೋಡಿ, ಬಾಬಾ ಬಂದಿಲ್ಲ, ನಮಗೆ ಜ್ಞಾನ ಕೊಟ್ಟಿಲ್ಲ ಅಂದರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನಾವೇನು ಕೊಡೋಕ್ಕೂ ಆಗೋದಿಲ್ಲ. ನಮ್ಮ ಬೆನ್ನ ಹಿಂದೆ ಇದ್ದು, ಬೆನ್ನೆಲುಬಾಗಿದ್ದು ಅವರೇ ಎಲ್ಲ ನಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ. ನಾವೇನು ಮಾಡ್ತಿಲ್ಲ. ಈಗ ನಾವು ಬ್ರಹ್ಮಕುಮಾರಿಗಳು, ಬ್ರಾಹ್ಮಣರು, ಬ್ರಹ್ಮ BKS ಅಂತ ಪ್ರಸಿದ್ಧಿಯಾಗಿದ್ದಾರೆ. ಒಂದು ಹೆಸರಿದೆ ಪ್ರಪಂಚದಲ್ಲಿ, ಒಂದು ಒಳ್ಳೆ ಆರ್ಗನೈಸೇಷನ್ ಅಂತ ಅಲ್ವಾ. ಅಂದ್ರೆ ಇದಕ್ಕೆಲ್ಲ ಕಾರಣ ಬಾಬಾನೇ. ಮಕ್ಕಳನ್ನ ಮುಂದಿಟ್ಟಿದ್ದಾರೆ. ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಬಾಬಾ ಇಲ್ಲ ಅಂದ್ರೆ. ಬಾಬಾನೇ ಎಲ್ಲ ಮಾಡ್ತಿರೋಂಥದ್ದು. ಆದ್ರೆ ಮಕ್ಕಳನ್ನ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ನಾವು ಬಾಬಾ ಮಾಡಿಸ್ತಿದ್ದಾರೆ, ನಾವು ನಿಮಿತ್ತ ಅಂತ ಬಾಬಾರವರನ್ನು ಮುಂದೆ ಇಡಬೇಕು. ಎಲ್ಲದರಲ್ಲೂ ಬಾಬಾರವರನ್ನ ಮುಂದೆ ಇಡಬೇಕು. ಮನಸ್ಸಿಂದಾಗ್ಲಿ, ವಾಚಾದಿಂದಾಗ್ಲಿ, ಕರ್ಮಣದಿಂದಾಗ್ಲಿ ಬಾಬಾರವರನ್ನ ಮುಂದೆ ಇಡಬೇಕು. ಅಂದ್ರೆ ಏನು? ನಮ್ಮ ಸಂಕಲ್ಪದಿಂದ, ನಮ್ಮ ಮಾತಿಂದ, ನಮ್ಮ ಕರ್ಮಗಳಿಂದನೂ ಬಾಬಾ ಪ್ರತ್ಯಕ್ಷತೆ ಆಗ್ತಿರ್ಬೇಕು. ಆ ರೀತಿ ನಾವು ಬಾಬಾರವರನ್ನ ಮುಂದೆ ಇಡುವಂಥದ್ದು. ಹಾಗಾಗಿ ಬಾಬಾ ನಮ್ಮನ್ನ ಮುಂದೆ ಇಟ್ಟಿದ್ದಾರೆ, ನಾವು ಅವರನ್ನ ಮುಂದೆ ಇಡಬೇಕು. ಪ್ರಪಂಚದಲ್ಲಿ ಎಲ್ಲ ಕಡೆ ಬ್ರಹ್ಮಕುಮಾರಿಸ್ ಜ್ಞಾನ ಚೆನ್ನಾಗಿದೆ, ಅವ್ರಂತ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ಕಡೆ. ಆದರೆ ಇಲ್ಲಿ ಈಗ ಅವ್ರ ಕೈಯಲ್ಲಿ ಮಾಡಿಸ್ತಿರೋದು ಯಾರು ಅನ್ನೋದು ಪ್ರತ್ಯಕ್ಷತೆ ಆಗ್ಬೇಕೀಗ. ಯಾರು? ಶಿವಬಾಬಾ. ಶಿವಬಾಬಾ ಪ್ರತ್ಯಕ್ಷತೆ ಆಗಬೇಕು. ಈಗ ನಾವು ಅವರನ್ನ ಪ್ರತ್ಯಕ್ಷತೆ ಮಾಡುವಂತಹ ಕರ್ಮಗಳನ್ನು ನಾವು ಮಾಡಬೇಕಾಗಿದೆ. ಬಾಬಾರವರ ಪ್ರೀತಿಗೆ ರಿಟರ್ನು ನಾವು ಕೊಡುವಂಥದ್ದು, ಅವರ ಸಮಾನ ಆಗಿ ಅವರನ್ನು ಪ್ರತ್ಯಕ್ಷ ಮಾಡುವಂಥದ್ದು. ಅವರಿಗೆ ನಾವು ರಿಟರ್ನ್ ಕೊಡಬೇಕು ಅಂದರೆ ಇದಷ್ಟೇ ನಾವು ಮಾಡೋದಕ್ಕೆ ಸಾಧ್ಯ. ಅವರ ಋಣವನ್ನು ನಾವು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ನೀವೆಷ್ಟು ಕಲ್ಪಗಳು ನೀವು ತೀರಿಸಿದ್ರು ಕೂಡ ತೀರೋದಿಲ್ಲ. ಅಂತಹ ಋಣ ನಮ್ಮ ಮೇಲೆ ಇದೆ. ಆಯ್ತಾ?
ಬಾಬಾರವರಿಗೆ ತೀರಿಸಬೇಕು ಅಂದರೆ ನಾವು ಅದು ಏನು ಮಾಡಬೇಕು, ಅವರ ಸಮಾನ ಆಗಿ ಅವರನ್ನು ಪ್ರತ್ಯಕ್ಷತೆ ಮಾಡಬೇಕು. ಇದೊಂದೇ ಉಳಿದಿದೆ ಅಷ್ಟೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ಇದೇ ಆಗಿದೆ. ಅವರ ಪ್ರೀತಿ ಇದೆ ಅಲ್ಲ, ಅದನ್ನು ಉಳಿಸ್ಕೋಬೇಕು. ಅವರೊಬ್ಬರನ್ನೇ ಪ್ರೀತಿ ಮಾಡಬೇಕು, ಇನ್ಯಾರನ್ನೂ ನಾವು ಪ್ರೀತಿ ಮಾಡಬಾರ್ದು. ಯಾಕಂದರೆ ಅಂತಿಮ ಸಮಯದಲ್ಲಿ ಬೇರೆಯವರೆಲ್ಲರ ನೆನಪು ಬರ್ತಾ ಇರುತ್ತೆ, ಬಾಬಾ ನೆನಪಿಲ್ಲ ಅಂದರೆ. ಒಂದು ವಸ್ತು, ಒಂದು ವ್ಯಕ್ತಿ, ಯಾರೇ ಸಂಬಂಧಗಳು ಈಗ ನಾವು ಪ್ರೀತಿ ಮಾಡ್ತಿರ್ತೀವಿ, ಅವರ ಆಕರ್ಷಣೆಯಲ್ಲಿ ಬರ್ತಿರ್ತೀವಿ, ನಾವು ಮನಸ್ಸು ಬುದ್ಧಿಯಲ್ಲಿ ಅವರಿದ್ದಾರೆ ಅಂದರೆ ಅಂತಿಮ ಸಮಯದಲ್ಲಿ ಅವರೇ ನಮಗೆ ನೆನಪು ಬರ್ತಿರ್ತಾರೆ. ಅಂದಮತಿ ಸೋಗತಿ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಈಗಲಿಂದನೂ ಬಾಬಾ ಒಬ್ಬರೇ ಇದ್ದಾರೆ ಅಂದರೆ ಆಗಲೂ ಬಾಬಾ ಒಬ್ಬರೇ ಇರ್ತಾರೆ, ಬಾಬಾನೇ ಕಾಪಾಡ್ತಾರೆ. ಈಗ ನಾವು ಅವರನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮೋಹ ಇಟ್ಕೊಂಡಿದ್ರೆ ಅಂತಿಮದಲ್ಲಿ ಅವರೇ ನಮಗೆ ನೆನಪು ಬರ್ತಾರೆ. ಅವ್ರು ನಮ್ಗೆ ಸಹಯೋಗಕ್ಕೆ ಬರ್ತಾರಾ? ಬರಲ್ಲ. ಬಾಬಾ ಒಬ್ಬರೇ ಬರೋದು. ಇವಾಗಿಂದ ನಾವು ಬಾಬಾರವರನ್ನು ಆಧಾರ ಮಾಡಿಕೊಂಡ್ರೆ ಅಂತಿಮದವರೆಗೂ ಬಾಬಾ ಇರ್ತಾರೆ, ಕೈ ಹಿಡಿದು ನಡೆಸ್ತಾರೆ. ಪ್ರತಿ ಪರಿಸ್ಥಿತಿಯಲ್ಲೂ ಅವರು ನಮ್ಮನ್ನು ದಾಟಿಸ್ತಾರೆ. ಇದು ಪ್ರೀತಿಗೆ, ಆಯ್ತಾ, ಪ್ರೀತಿಗೆ ಇದು ಒಂದು ಸಂಕೇತ. ಹಾಗಾಗಿ ಅರ್ಥ ಆಯ್ತಲ್ಲ. ಅಚ್ಚ. ಓಂ ಶಾಂತಿ.